ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಊಟ ಏನು ಅಂದರೆ ರೊಟ್ಟಿ ಆ್ಯಂಡ್ ಸೌತೆಕಾಯಿ ಪಲ್ಯ ತುಂಬ ದಿನ ಆಗೋಗಿತ್ತು ಮಾಡಿ. ಸೊ ಹಾಗಾಗಿ ರೊಟ್ಟಿ ಸೌತೆಕಾಯಿ ಪಲ್ಯ ಬೇಗ ಬೇಗ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ಕೋತಾ ಇದ್ದೆ. ಬೇಗ ಬೇಗ ಏನಕ್ಕೆ ಮಾಡ್ಕೋತೀನಿ ಅಂದರೆ ಗೊತ್ತಿರೋ ವಿಚಾರ, ಮಗು ಮಲ್ಕೊಂಡಾಗೆ ನಾನೆಲ್ಲ ಕೆಲಸ ಮಾಡ್ಕೋಬೇಕು ಅಲ್ವಾ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಪಲ್ಯ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ರೊಟ್ಟಿನ ಬೇಗ ಮಾಡ್ಕೊಬೋದು, ಯಾಕಂದರೆ ಅವ್ರ ಅಪ್ಪ ಇರ್ತಾರೆ. ಸೊ ಹಾಗಾಗಿ ಆಟ ಆಡಿಸ್ಕೊಂಡು ಮಾಡ್ಕೋಬೋದು ಅಂತ ಬೇಗ ಬೇಗ ಪಲ್ಯ ಮಾಡ್ಕೋತಾ ಇದ್ದೀನಿ. ಏನೂ ಇಲ್ಲ, ಜಸ್ಟ್ ಸಿಂಪಲ್ಲಾಗೆ ನಾನು ಪಲ್ಯಗಳು ಮಾಡೋದು. ಇದಕ್ಕೆ ಆ್ಯಕ್ಚುಲಿ ಸೌತೆಕಾಯಿ ಪಲ್ಯಗೆ ಗುರಾಳ್ ಪುಡಿ ಆಮೇಲೆ ಶೇಂಗಾ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದು ಗುರಾಳ್ ಪುಡಿ ಇರಲಿಲ್ಲ, ಸೊ ಹಾಗಾಗಿ ಇರೋದ್ರಲ್ಲೇ ಮಾಡಿಕೊಂಡೆ. ಬೇಗ ಬೇಗ ಆಗುತ್ತಲ್ಲ ಅಂತ. ಸೊ ಹಾಗಾಗಿ ಈರುಳ್ಳಿ ಎಲ್ಲ ಕೆಂಪಗಾದಾದಮೇಲೆ ಸೌತೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಬೆನ್ಸೋಕ್ಬಿಟ್ಟೆ. ಉಪ್ಪು ಅರಿಶಿನ ಹಾಕಿ ಬೆನ್ಸೋಕ್ಬಿಟ್ರೆ ತುಂಬ ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ ಬೆನ್ನಿಸ್ಕೊಂಡೆ. ಅವ್ನು ಮಲ್ಕೊಂಡಿದ್ದಾನೆ ಅಂತ ಬೇಗ ಬೇಗ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಅಡುಗೆ ಮನೆಗೆ ಹೋದರೆ ನನ್ನ ಮಗ ಎದ್ದು ಆಟ ಆಡ್ತಾಯಿದ್ದ. ಸೊ ಹಾಗಾಗಿ ಅವ್ನು ಸ್ವಲ್ಪ ನೋಡ್ಕೊಳೋದು, ಒಂದು ಸ್ವಲ್ಪ ಅಡುಗೆ ಮಾಡೋದಾಗಿತ್ತು. ಹಾಗೆ ಅವನ ಜೊತೆ ಆಟಾಡಿಕೊಂಡು ಮಾತಾಡಿಕೊಂಡು ನಗಾಡಿಕೊಂಡು ಅಂತೂ ಇಂತೂ ಸೌತೆಕಾಯಿ ಪಲ್ಯ ಮಾಡಿಕೊಂಡೆ. ಹಾಗೆ ಮಾಡ್ಕೋತಾ ಇದ್ದೆ, ಯಾಕಂದರೆ ನಮ್ಮ ಮನೆಯವರು ಕುಡಿಯೋಕ್ಕೆ ನೀರು ಇರಲಿಲ್ಲ. ಸೊ ಹಾಗಾಗಿ ನೀರು ತರಲಿಕ್ಕೆ ಹೋಗಿದ್ದರು. ಅವ್ರು ಬರೋಷ್ಟರೊಳಗೆ ಪಲ್ಯ ಮಾಡ್ಕೊಂಬಿಟ್ರೆ ಆಮೇಲೆ ರೊಟ್ಟಿ ಮಾಡ್ಕೊಳಕ್ಕಾಗುತ್ತಲ್ಲ ಅಂತ ಮಾಡ್ಕೋತಾ ಇದ್ದೆ. ಅವನು ಹಂಗೆ ಆಟ ಆಡ್ತಾಯಿದ್ದ, ನನ್ನ ಮಗಳು ಅವಳ ಜೊತೆ ಆಟ ಆಡ್ತಾಯಿದ್ದ. ಸೊ ಹಾಗಾಗಿ ಹಂಗೆ ಪಲ್ಯ ಮಾಡಿಕೊಂಡೆ. ಮಕ್ಕಳಿರೋ ಮನೆಯಲ್ಲಿ ಈ ಕಡೆ ಒಬ್ಬರೇ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ ಅಲ್ವಾ. ಅಡುಗೆನೂ ಮಾಡ್ಕೋಬೇಕು, ಈ ಕಡೆ ಪಾಪುನೂ ನೋಡ್ಕೋಬೇಕು, ಮಗಳನ್ನೂ ನೋಡ್ಕೋಬೇಕು, ಮನೆ ಯಜಮಾನ್ರೂ ನೋಡ್ಕೋಬೇಕು. ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ. ಆ ಕಷ್ಟದಲ್ಲಿ ನಾನು ಕಷ್ಟ ಅಂತ ಅಂದ್ಕೊಳಲ್ಲ, ಯಾಕಂದರೆ ಅದು ನನ್ನ ಕರ್ತವ್ಯ ಅಲ್ವಾ. ಸೊ ಮಾಡಲೇಬೇಕು. ನಾನು ಖುಷಿಯಿಂದ ಮಾಡ್ಕೋತೀನಿ. ಒಂದೊಂದು ಸಾರಿ ಬೇಜಾರಾಗುತ್ತೆ, ಒಂದೊಂದು ಸಾರಿ ತುಂಬ ಸಿಟ್ಟು ಬರುತ್ತೆ. ಆ ಸಿಟ್ಟಲ್ಲೇ, ಆ ಕೋಪದಲ್ಲೇ, ಆ ಬೇಜಾರದಲ್ಲೇ ಹೆಂಗೋ ಒಂದು ಅಡುಗೆ ಮಾಡ್ತೀನಿ. ಯಾಕಂದರೆ ಒಂದೊಂದು ಸಾರಿ ನಮ್ಮ ಮನೆಯವರು ಇರ್ತಾರೆ, ಒಂದೊಂದು ಸಾರಿ ಇರಲ್ಲ. ಇನ್ನು ಮಗಳ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವಳು ಹೋಗ್ತಾಳೆ. ಇನ್ಮೇಲಿಂದ ಒಬ್ಬಳೇ ಮಾಡ್ಕೋಬೇಕು ಎಲ್ಲನೂ. ತುಂಬ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ ಮಾಡ್ಕೋತೀನಿ. ಅವ್ನು ಹಂಗೆ ಆಟ ಆಡ್ತಾಯಿದ್ದ. ಅವ್ನಿಗೆ ಸ್ವಲ್ಪ ಹಾಲು ಕುಡಿಸಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹಂಗೆ ಅಡುಗೆ ಮಾಡ್ಕೋತೀನಿ ನಾನು ಖಾಲಿ ದಿನದಲ್ಲಿ. ಅವರಪ್ಪ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಸೊ ಅಂತೂ ಇಂತೂ ಆಡಿಕೊಂಡು ನಗಾಡಿಕೊಂಡು ಅವನ್ನ ಆಟ ಆಡಿಸ್ಕೊಂಡು ಅವನಿಗೆ ಸಮಾಧಾನ ಮಾಡಿಕೊಂಡು ಪಲ್ಯ ಅಂತೂ ಮಾಡಿಕೊಂಡೆ. ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡೆ. ಅವ್ನು ಸ್ವಲ್ಪ ಜಾಸ್ತಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಹಾಗಾಗಿ ಅವನ್ನ ಫುಲ್ ನಿದ್ದೆಯಲ್ಲಿದ್ದ, ಅವನು ನಿದ್ದೆ ಬಂದಿತ್ತು. ಸೊ ಹಾಗಾಗಿ ಅವನಿಗೆ ಹಾಲು ಕುಡಿಸಿ ಮಲಗಿಸಿ ರೊಟ್ಟಿ ಮಾಡೋಣ ಅಂದ್ಕೊಂಡು ಪಲ್ಯ ಎಲ್ಲ ನೀಟಾಗಿ ಮಾಡಿಕೊಂಡು ಇಟ್ಟಾದಮೇಲೆ ಅವನ್ನ ಮಲಗಿಸ್ದೆ. ಅವನು ಬೇಗ ಮಲ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ನಾನು ಹೋದಾದ್ಮೇಲೆ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನ್ನ ಸಮಾಧಾನ ಮಾಡಿಬಿಟ್ಟೆ ನಾನು ಮಲಗಿಸ್ಬೇಕು. ಡೈರೆಕ್ಟಾಗಿ ಮಲಗಿಸ್ಬಿಡ್ತೀನಿ ಅಂದರೆ ಅವ್ನು ಮಲಗೋದೇ ಇಲ್ಲ. ಇನ್ನು ಜೋಕಾಲಿಯಲ್ಲಿ ಹಾಕಿ ಮಲ್ಕೋತಾನೆ ಬಿಡು ಅಂತ ತೂಗಿದ್ರೆ ಅವ್ನು ಮಲಗೋದೇ ಇಲ್ಲ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಲೇಬೇಕು. ಆಟ ಆಡೋದಾದಮೇಲೆ ಅವ್ನು ಮಲಗೋದು. ಸೊ ಹಾಗಾಗಿ ಬೆಳಗ್ಗೆ ರುಟೀನ್ ಸ್ವಲ್ಪ ಕಷ್ಟ ಇರುತ್ತೆ, ಪರವಾಗಿಲ್ಲ, ಅದರಲ್ಲೇ ಮಾಡ್ಕೊತೀನಿ. ಎಲ್ಲನೂ ಸಂಭಾಳಿಸ್ಕೊಂಡು ಮಾಡ್ಕೋಬೇಕಲ್ವ, ಮಾಡ್ತೀನಿ. ಪಲ್ಯ ಮಾಡಿಕೊಂಡೆ. ನಾನು ಇವತ್ತು ಏನೋ ಪಲ್ಯ ಯಾವುದೋ ಮೂಡಲ್ಲಿ ಮಾಡಿದೆ, ಹೋಗಲಿ ಪರವಾಗಿಲ್ಲ, ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಒಂದು ಕುದಿ ಬರೋವರೆಗೂ. ಯಾಕಂದರೆ ಫಸ್ಟಿಗೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆನ್ಸ್ಬಿಟ್ಟಿರ್ತೀವಲ್ವ, ಅದು ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ. ನೀರು ಹಾಕಿ ಜಾಸ್ತಿ ಕುದಿಯೋ ಅವಶ್ಯಕತೆ ಇರೋಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಮಧ್ಯಾಹ್ನಕ್ಕೂ ಬೇಕು ಅಂತ ಸ್ವಲ್ಪ ಹೆಸರು ಜಾಸ್ತಿ ಮಾಡಿಕೊಂಡೆ, ರಸ ಬೇಕು ಅಂತ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು, ರೊಟ್ಟಿನೂ ಬಂದರು ಅಲ್ವಾ. ಸೊ ಹಾಗಾಗಿ ರೊಟ್ಟಿನೂ ಮಾಡ್ಕೊಂಬಿಡೋಣ, ಅವ್ನು ಮಲಗಿದ್ದ ಅಂತ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ಯಾರಿಗೆಲ್ಲ ಮಾಡೋಕ್ಕೆ ಬರಲ್ವೋ, ತುಂಬ ಕಷ್ಟ ಅಂತ ಅನಿಸುತ್ತೋ, ಈ ಟಿಪ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಸುದಾ ಮಾಡ್ಕೋಬೋದು ಈ ರೊಟ್ಟಿ. ನಾನು ಇದೇ ಥರ ಕಲ್ತಿರೋದು ರೊಟ್ಟಿನ. ಹೇಗಂದರೆ ಚೆನ್ನಾಗಿ ನೀರು ಕುದಿಸ್ಕೊಂಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ರಾಗಿ ಮುದ್ದೆ ತಿರುಗಿಸ್ತೀವಲ್ವ, ಅದೇ ಥರ ತಿರುಗಿಸಿ ನೀಟಾಗಿ ನೀರು ಹಾಕಿ ಮೆತ್ತಗೆ ಸ್ಮೂತಾಗಿ ಮೆದುವಾಗಿ ಹಿಟ್ಟನ್ನ ಹಾಕೊಂಬಿಟ್ರೆ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ನನಗೂ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಹೀಗೆ ನಾನು ಕಲ್ತ್ಕೊಂಡೆ. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡಲಿಕ್ಕೆ. ಕಷ್ಟ ಏನಲ್ಲ, ಆರಾಮಾಗಿ ಮಾಡ್ಕೋಬೋದು. ಈ ಥರ ನಾನು ಹೇಳೋ ರೀತಿಯಲ್ಲಿ ಹಿಟ್ಟನ್ನ ನಾದ್ಕೊಂಡು ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ, ಹರಿಯಲ್ಲ. ರೊಟ್ಟಿ ತುಂಬ ಮೆತ್ತಗಿರುತ್ತೆ ಈ ಥರ ಮಾಡಿದರೆ. ಎಷ್ಟೊತ್ತು ಬೆಳಗ್ಗೆ ಮಾಡಿದ್ದು ಸಂಜೆವರೆಗೂ, ರಾತ್ರಿವರೆಗೂ ಒಂದು ಬಾಕ್ಸಲ್ಲಿ ಏನಾದರೂ ಹಾಕಿಟ್ರೆ ತುಂಬ ಚೆನ್ನಾಗಿ ಮೆತ್ತಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ
ಹಾಕೋರು ಡಬ್ಬಿಯಲ್ಲಿ ಹಾಕ್ತಾರೆ. ಇನ್ನೂ ಕೆಲವರು ಕೆರ್ಸಿ ಪುಟ್ಟಿ ಅಂತ ಬರುತ್ತೆ ಅಲ್ವಾ, ಬಿದುರಿಂದು, ಅದರಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ, ತುಂಬ ಮೆತ್ತಗಿರುತ್ತೆ, ಸ್ಮೂತು ಇರುತ್ತೆ. ಆಮೇಲೆ ಅದು ಕಟ್ಟಿ ಕಟ್ಟಿ ಅಂತ ಅನಿಸಲ್ಲ. ಪಲ್ಯನೂ ಆಗೋಗಿತ್ತು, ಅದನ್ನ ಎಲ್ಲ ಪಲ್ಯ ಒಂದು ಸೈಡ್ ಇಟ್ಟೆ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ನು ಮಲಗಿರಲಿಲ್ಲ, ಅಲ್ಲೇ ಜೋಕಾಲಲ್ಲೇ ಆಟಾಡ್ತಾಯಿದ್ದ. ಅವ್ನು ಹಂಗೆ ಅವರಪ್ಪ ತೂಗಿಕೊಂಡು ಆಡಿಸ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಅಷ್ಟರಲ್ಲೇ ನಾನು ರೊಟ್ಟಿ ಮಾಡ್ಕೊಂಬಿಟ್ರೆ ಆಯಿತು, ರೊಟ್ಟಿ ಮಾಡಿಬಿಟ್ರೆ ನನ್ನ ಕೆಲಸನೇ ಮುಗೀತಲ್ಲ ಅಂತ ನಾನು ಬೇಗ ಬೇಗ ರೊಟ್ಟಿ ಮಾಡಿಕೊಂಡೆ. ನೋಡಿ, ಸಾಫ್ಟಾಗಿ ಮೆತ್ತಗೆ ಸ್ಮೂತಾಗಿ ಬರುತ್ತೆ ರೊಟ್ಟಿ, ಏನು ಹರಿಯಲ್ಲ. ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಟಿಪ್ನ ಯೂಸ್ ಮಾಡಿ, ಸಖತ್ತಾಗಿ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಮುಂಚೆ ನನಗೂ ಬರ್ತಿರಲಿಲ್ಲ, ಇದೇ ಥರ ಮಾಡ್ತಾ ಮಾಡ್ತಾ ಬಂತು ರೊಟ್ಟಿನೂ. ನಾನು ಫಸ್ಟ್ ಕಲ್ತಿರೋದೇ ರೊಟ್ಟಿ ಮಾಡೋದು. ಆಮೇಲೆ ಈ ಹೋಳಿಗೆ ಎಲ್ಲ ಮಾಡೋಕ್ಕೂ ಬರ್ತಿರಲಿಲ್ಲ, ಮೊನ್ನೆ ಕಲ್ತಿರೋದು ಹೋಳಿಗೆ ಎಲ್ಲ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ, ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗೂ ಇರುತ್ತೆ, ಮೆತ್ತಗೂ ಇರುತ್ತೆ. ಅದು ಜಾಸ್ತಿ ಕಟ್ಟಿ ಕಟ್ಟಿ ಅಂತ ಅನಿಸಲ್ಲ. ನೀವು ಇದರಲ್ಲಿ ಹಂಚಲ್ಲಿನೂ ನೀವು ಜಾಸ್ತಿ ಕಟ್ಟಿ ಕಟ್ಟಿ ಅಂತ ಬೆನ್ಸಿದ್ರು ಅದು ಕಟ್ಟಿ ಕಟ್ಟಿ ಆಗೋಲ್ಲ, ತುಂಬ ಮೆತ್ತಗಿರುತ್ತೆ. ತಿನ್ನೋಕ್ಕೂ ಓಕೆ, ಚೆನ್ನಾಗಿರುತ್ತೆ. ಕಟ್ಟಿ ಕಟ್ಟಿ ಅನಿಸ್ಬಿಟ್ರೆ ತಂಗಳು ರೊಟ್ಟಿ ಆಗಿಬಿಡುತ್ತೆ ಮಧ್ಯಾಹ್ನ ಅನ್ನೋಷ್ಟರಿಗೆ. ಅದಕ್ಕೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ತುಂಬ ಖುಷಿನೂ ಆಗ್ತಾಯಿದೆ, ಪರವಾಗಿಲ್ಲ, ವಿಡಿಯೋಸ್ ಓಡ್ತಾ ಇದೆಯಲ್ಲ ಅನ್ನೋ ಖುಷಿ ಇದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.